ಭಾರತ್ ಮಾತಾ ಕಿ ಎಲ್ಲರೂ ಮುಷ್ಟಿ ಕೈ ಹಿಡಿದು ಹೇಳೋಣ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ವಂದೇ ಮಾತರಂ ಮಾತರಂ भारत माता की भारतीय जनता पार्टी की आगे पार्टी के राष्ट्रीय महामंत्री कर्नाटक प्रदेश भाजपा के पार्टी की पुनर्स्थापना नहीं थी, ये वैचारिक पुनर्जागरण का एक शंखनाद था जो अटल जी के नेतृत्व में उस समय स्थापित हुआ था। लेकिन हमारा इतिहास 1980 से प्रारंभ नहीं हो। भारतीय जनता पार्टी हमारी की जड़ें 1951 के उस कालखंड तक जाती है जब डॉक्टर श्यामा प्रसाद मुखर्जी जी ने जनसंघ की स्थापना की थी। उंगलियों पर गिन सकने वाले लोगों के द्वारा शुरू किया गया राजनीतिक दल। आज मैं गर्व के साथ में कह सकता हूं, ये जो सामने कार्यकर्ता बैठे हैं और ये कार्यकर्ता जिन लाखों लाखों कार्यकर्ताओं का प्रतिनिधित्व करते हैं देश में, करोड़ों का जो हमारा परिवार है, आज उनकी ताकत के आधार पर भारतीय जनता पार्टी वो जनसंघ के बीज रूप से निकल करके आज दुनिया का सबसे बड़ा, सबसे विशाल परिवार जो है, सबसे बड़ा राजनीतिक दल बन चुका है। ನಾಡಿನ ಕಾರ್ಯಕರ್ತರ ಆಶೀರ್ವಾದ, ಬೆಂಬಲ, ಸಹಕಾರ, ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಒಂದು ಅಭಿವೃದ್ಧಿಗಾಗಿ ಹಗಲು ರಾತ್ರಿ ಹೋರಾಟವನ್ನು ಮಾಡಿದ್ದು. ನಾನು ಮತ್ತೊಮ್ಮೆ ನಿಮ್ಗೆ ಹೇಳ್ತೇನೆ, ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಯಾವುದೇ ಕೆಲಸ ಈ ಸರ್ಕಾರ ಮಾಡದೇ ಇರೋ ಸಂದರ್ಭದಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತಹ ಈ ಸರ್ಕಾರವನ್ನು ಕಿತ್ತೊಗೆಯೋದಕ್ಕೆ ನಾವು ನೀವೆಲ್ಲ ಒಟ್ಟಾಗಿ ಹೋಗಬೇಕಾಗಿದೆ. ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಯುವ ಶಕ್ತಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಂತಾಗಿದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇತ್ತೀಚೆಗೆ ಗೌರವಾನ್ವಿತ ಹಣಕಾಸಿನ ಸಚಿವೆ ನಿರ್ಮಲಾ ಸೀತಾರಾಮನ್ ರವರು 9ನೇ ಬಜೆಟ್ ಅನ್ನು ಮಂಡನೆ ಮಾಡಿದರು. ತಮ್ಮ ಬಜೆಟ್ಟಿನ ಮುಖೇನ ಏನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ 2047 ಇಸ್ವಿಗೆ ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅನ್ನುವ ಸಂಕಲ್ಪ ಪ್ರಧಾನಮಂತ್ರಿಗಳೇನಿದೆ, ಆ ಸಂಕಲ್ಪಕ್ಕೆ ಪೂರಕವಾಗಿ ನಿರ್ಮಲಾ ಸೀತಾರಾಮನ್ ರವರು ಇವತ್ತು ಬಜೆಟ್ ಅನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ.